ನಮಸ್ಕಾರ. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಎಂದರೆ, ಕೆಲವರಿಗೆ ಬ್ರೇಕಪ್ ಆದ ನಂತರ ಏನೂ ದಾರಿ ತೋಚದೆ ಏಕಾಂಗಿಯಾಗಿರುತ್ತಾರೆ. ಸಂಬಂಧವೊಂದು ಮುರಿದು ಬಿದ್ದ ತಕ್ಷಣ ಜೀವನದಲ್ಲಿ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಅದರಿಂದ ಹೊರಬರುವ ಮಾರ್ಗವನ್ನು ನಾವು ಫಸ್ಟ್ ಹುಡುಕಬೇಕು. ಒಂದು ಸಂಬಂಧವೊಂದು ಮುರಿದು ಬಿದ್ದ ತಕ್ಷಣ ಜೀವನವೇ ಮುಗಿದು ಹೋಗುವುದಿಲ್ಲ. ಗೊಂದಲದ ಸಂಬಂಧದಿಂದ ಹೊರಬಂದ ನಿರಾಳತೆ ನಿಮ್ಮನ್ನು ಆವರಿಸಿದೆ ಎಂಬುದೇ ಖುಷಿಪಡುವ ಮೊದಲ ಕಾರಣ. ಅಷ್ಟೇ ಅಲ್ಲ, ಅದರಿಂದ ನೀವು ಕಲಿಯುವ ಪಾಠಗಳು ಹಲವಾರಿದೆ. ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ವ್ಯಕ್ತಿ ಇರ್ತಾರೆ. ಅವರು ಇಲ್ಲದೆ ನಿಮ್ಮ ಜೀವನ ಇಲ್ಲ ಎಂದು ಅಂದುಕೊಂಡಿರುತ್ತಾರೆ. ಬಟ್ ಒಂದು ಟೈಮ್ ಬರುತ್ತದೆ, ಆ ರಿಲೇಷನ್ಶಿಪ್ ಮಾಸುತ್ತಾ ಇಬ್ಬರಿಗೂ ರೋಸಿ ಹೋಗಿ ಇಬ್ಬರು ಇದ್ದಕ್ಕಿದ್ದಂತೆ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ. ನಿಮ್ಮನ್ನು ಎಲ್ಲ ಕಡೆ ಬ್ಲಾಕ್ ಮಾಡಿರ್ತಾರೆ. ನಿಮ್ಮ ಸಾಹಸವೇ ಬೇಡ ಅಂತ ಹೇಳಿ ಕಟ್ ಆಫ್ ಮಾಡಿರುತ್ತಾರೆ. ಆದರೆ ಎಷ್ಟೋ ಸತಿ ನೀವು ಹೋಗಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದರೂ ನಿಮ್ಮ ವಾಯ್ಸ್ ಕೇಳಿದ ಕೂಡಲೇ ಕಟ್ ಮಾಡುತ್ತಾ ಇರುತ್ತಾರೆ. ಆಗ ನೀವು ಕಲಿಯಬೇಕಾದ ಪಾಠಗಳು ಹಲವಾರಿದೆ. ಮೊದಲನೆಯದಾಗಿ, ನೀವು ನಿಮಗೆ ಹತ್ತಿರವಾಗಿ. ಅಂದರೆ ಬ್ರೇಕಪ್ನಿಂದ ನಿಮಗೆ ನೋವಾಗುವುದು ಸಹಜ. ಅವರು ನಿಮ್ಮ ಜತೆಗೆ ಇಲ್ಲ ಎಂಬುದು ನಿಮ್ಮನ್ನು ಆಗಾಗ ಕಾಡುತ್ತಾ ಇರುತ್ತದೆ. ಆದರೆ ನಿಮಗಾಗಿ ಬದುಕುವುದನ್ನು ಇಷ್ಟು ದಿನ ಮರೆತಿದ್ದೀರಿ. ಯಾವಾಗ ನೋಡಿದರೂ ಅವರಿಗೋಸ್ಕರವೇ ನಿಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುತ್ತೀರಿ. ಆದರೆ ನಿಮಗೇನು ಬೇಕು, ನಿಮ್ಮ ಇಷ್ಟ ಏನು ಎಂಬುದೆಲ್ಲವನ್ನು ಇದೀಗ ನಿಮಗೆ ತಿಳಿಯಲು ಸರಿಯಾದ ಟೈಮ್ ಆಗಿದೆ. ಆದ್ದರಿಂದ ನಿಮ್ಮನ್ನು ನೀವು ಪ್ರೀತಿಸುವುದಕ್ಕೆ ಶುರು ಮಾಡಿ. ಅಂದರೆ ಸೆಲ್ಫ್ ಲವ್. ಪ್ರೀತಿಗೆ ಸಾವಿಲ್ಲ, ಗೊತ್ತಾಯ್ತಾ? ಪ್ರೀತಿ ಎಂಬುದು ಸಾಯುವುದಿಲ್ಲ. ಅರೆಕಾಲಿಕವಾಗಿ ಅದು ನಿಮ್ಮಿಂದ ದೂರವಿರಬಹುದು, ವ್ಯಕ್ತಿಯ ರೂಪದಲ್ಲಿ ಮಾತ್ರ. ಆದರೆ ಪುನಃ ಅದು ನಿಮಗೆ ಖುಷಿ ನೀಡುತ್ತದೆ ಇನ್ಯಾವುದೋ ರೂಪದಲ್ಲಿ ಎಂಬುದನ್ನು ತಿಳಿಯಿರಿ. ನಂತರ ನಾವು ನಮ್ಮ ಹಳೆಯ ಸ್ನೇಹಿತರ ಒಡನಾಟವನ್ನು ಬಿಟ್ಟಿರುತ್ತೇವೆ. ಯಾಕೆಂದರೆ ನಮ್ಮ ಸಂಗಾತಿಯ ಓವರ್ ಪೊಸೆಸಿವ್ನೆಸ್ನಿಂದ ಕಂಟ್ರೋಲ್ ಮಾಡುತ್ತಾ ಇರುವಾಗ ನಮ್ಮ ಹಳೆಯ ಸ್ನೇಹಿತರ ಒಡನಾಟದೊಂದಿಗೆ ನಾವು ದೂರ ಬಂದಿರುತ್ತೇವೆ. ಸೊ ಬ್ರೇಕಪ್ ನಂತರ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಒಂಟಿಯಾಗಿರಬೇಡಿ. ಒಂಟಿಯಾಗಿದ್ದಷ್ಟು ಮನಸ್ಸು ಬೇಡದ್ದನ್ನು ಚಿಂತಿಸುತ್ತದೆ, ಒತ್ತಡ, ಖಿನ್ನತೆಗೆ ಒಳಗಾಗುತ್ತದೆ. ನಂತರ ನಿಮಗೆ ಇಷ್ಟವಾದ ಹವ್ಯಾಸಗಳನ್ನು ತೊಡಗಲು ಇದು ಒಳ್ಳೆಯ ಸಮಯ. ಹುರುಪು ನೀಡುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಹವ್ಯಾಸಗಳು ನಿಮ್ಮನ್ನು ಬ್ಯುಸಿಯಾಗಿಡುವುದಷ್ಟೇ ಅಲ್ಲ, ನಿಮ್ಮೊಳಗಿನ ಕ್ರಿಯಾಶೀಲತೆಯನ್ನು ಹೊರಹಾಕುತ್ತದೆ. ನಂತರ ಈಗ ಅವರು ನಿಮ್ಮನ್ನು ಬಿಟ್ಟಿದ್ದಾರಲ್ಲ, ಅದನ್ನು ನೀವು ಒಪ್ಪಿಕೊಳ್ಳಿ, ವಾಸ್ತವವನ್ನು ಒಪ್ಪಿಕೊಳ್ಳಿ. ಯಾಕೆಂದರೆ ಸಂಬಂಧವೊಂದು ಮುರಿದು ಬಿದ್ದುದರ ಬಗ್ಗೆ ಹಣೆ ಬರಹ ಅಥವಾ ಇನ್ಯಾರನ್ನೋ ದೂಷಿಸುವುದರಿಂದ ಪ್ರಯೋಜನವಿಲ್ಲ. ವಾಸ್ತವ ಏನಿದೆಯೋ ಅದನ್ನು ಒಪ್ಪಿಕೊಳ್ಳಿ. ನಿಮ್ಮನ್ನು ನೀವು ಉತ್ತೇಜಿಸಿಕೊಳ್ಳಿ. ಸಂಬಂಧವೊಂದರ ಅಂತ್ಯ ನಿಮಗೆ ಜೀವನದಲ್ಲಿ ಹಲವಾರು ಪಾಠಗಳನ್ನು ಕಲಿಸಿದೆ. ನಿಮ್ಮ ತಪ್ಪು, ಜವಾಬ್ದಾರಿ, ನಂಬಿಕೆ, ಸೋಲು, ಧೈರ್ಯ ಈ ಎಲ್ಲ ಸಂಗತಿಗಳಲ್ಲಿ ಮುಂದೆ ಹೇಗಿರಬೇಕು ಎಂಬುದನ್ನು ಇದೇ ಬ್ರೇಕಪ್ ಹೇಳಿಕೊಟ್ಟಿದೆ ಅಲ್ವಾ? ಮುಂದಿನ ಜೀವನದ ಬಗ್ಗೆ ಸ್ಪಷ್ಟ ಚಿತ್ರಣ ಈ ಮೂಲಕ ಸಿಕ್ಕಂತಾಗಿದೆ ಎಂದುಕೊಳ್ಳಿ. ನಿಮ್ಮ ಆಪ್ತರ ಸಲಹೆಯನ್ನು ಬೇಕಾದರೂ ಪಡೆಯಿರಿ. ಬ್ರೇಕಪ್ ನೋವಿನಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ, ಅದು ನಿಮ್ಮ ನಿತ್ಯದ ಜೀವನದ ಮೇಲೆ ಮಾರಕ ಪರಿಣಾಮ ಬೀರುತ್ತಿದೆ ಎಂದರೆ ಯೋಚಿಸಬೇಡಿ. ಅದಕ್ಕಾಗಿ ತಜ್ಞರಿಂದ ಆಪ್ತ ಸಲಹೆಯನ್ನು ಪಡೆಯಬಹುದು. ಆದರೆ ಈ ವಿಷಯವನ್ನು ನಿಮ್ಮ ಫ್ರೆಂಡ್ಸ್ ಬಳಿ ಹೇಳಲಿಕ್ಕೆ ಹೋಗಲೇಬೇಡಿ. ಯಾಕೆಂದರೆ ನಿಮಗೆ ಸಮಾಧಾನ ಪಡಿಸುವ ಬದಲು ಅವರು ಒಳಗಿನಿಂದ ಸಂತೋಷ ಪಡ್ತಾ ಇರ್ತಾರೆ. ಅಷ್ಟೂ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನಿಮ್ಮ ಫ್ರೆಂಡ್ಸಲ್ಲಿ ತಿಳಿಸಿ. ಪ್ರೇಮ ಸಂಬಂಧ ಮುರಿದರೆ ಅದನ್ನು ಅಲ್ಲೇ ಬಿಟ್ಟು ಮುಂದೆ ಸಾಗಬೇಕು. ಅದರ ಬಗ್ಗೆಯೇ ಆಲೋಚನೆ ಮಾಡುತ್ತಲಿದ್ದರೆ ಇತರ ಸಮಸ್ಯೆಗಳನ್ನು ಕೂಡ ಮೈಮೇಲೆ ಎಳೆದುಕೊಂಡಂತೆ. ಪ್ರೀತಿ ಎನ್ನುವುದು ಕೆಲವೊಂದು ಸಲ ಮೊದಲ ನೋಟದಲ್ಲೇ ಮೂಡುವುದು. ಇನ್ನು ಕೆಲವೊಂದು ಸಲ ಒಬ್ಬರನ್ನು ಪ್ರೀತಿಸಲು ವಾರಗಳು, ತಿಂಗಳು ಹಾಗೂ ವರ್ಷಗಳೇ ಬೇಕಾಗಬಹುದು. ಆದರೆ ಈ ಪ್ರೀತಿ ಮುರಿಯಲು ಕೆಲವೇ ಕ್ಷಣಗಳು ಸಾಕು. ಪ್ರೀತಿಯಿಂದ ಬೇರ್ಪಟ್ಟ ಬಳಿಕ ಆ ವಿರಹ ವೇದನೆ ಖಂಡಿತವಾಗಿಯೂ ಸಹಿಸಲು ಸಾಧ್ಯವಿಲ್ಲ. ಆದರೆ ಇದೊಂದು ಜೀವನ ಪಾಠವಾಗುವುದು ಖಚಿತ. ಜೀವನದಲ್ಲಿ ತುಂಬ ಮಹತ್ವವಾದ ಭಾಗವಾಗಿದ್ದ ವ್ಯಕ್ತಿಯನ್ನು ದೂರ ಮಾಡುವುದು ತುಂಬ ಕಠಿಣ ನಿರ್ಧಾರವಾಗಿರುವುದು. ಕೆಲವೊಂದು ಸಲ ಪ್ರೀತಿಸಿದ ವ್ಯಕ್ತಿಯು ನಿಮ್ಮ ಪ್ರೀತಿಗೆ ಅರ್ಹಳಲ್ಲ ಎಂದು ತಿಳಿದ ಬಳಿಕ ಈ ಸಂಬಂಧದಿಂದ ದೂರವಾಗುವುದು ಒಳ್ಳೆಯದಲ್ವಾ? ಇದರಿಂದ ಹೊರಬರಲು ಸ್ವಲ್ಪ ಸಮಯ ಬೇಕಾಗಬಹುದು ಮತ್ತು ಇದು ಒಂದು ಅನುಭವ ನೀಡುವ ಸಮಯವಾಗಿದೆ ಫ್ರೆಂಡ್ಸ್. ಈ ಸಮಯದಲ್ಲಿ ನೀವು ಹೊಸ ಜೀವನ ಆರಂಭಿಸಬಹುದು ಅಥವಾ ಹೊಸ ಗುರಿಯನ್ನು ಮುಟ್ಟಲು ಪ್ರಯತ್ನಿಸಬಹುದು. ನಿಜವಾಗಿಯೂ ನೀವು ಬಯಸುವಂತಹ ಪ್ರೀತಿಯು ಭವಿಷ್ಯದಲ್ಲಿ ನಿಮಗೆ ಸಿಕ್ಕೇ ಸಿಗಬಹುದು. ಪ್ರೀತಿಯ ಸಂಬಂಧವು ಮುರಿದ ಬಳಿಕ ಜೀವನದಲ್ಲಿ ಕಲಿಯುವಂಥ ಪಾಠಗಳು ತುಂಬ ಇದೆ.
ಇದು ನಮ್ಮ ಬಗ್ಗೆ. ಬ್ರೇಕಪ್ನಿಂದಾಗಿ ನಮ್ಮಲ್ಲಿರುವಂಥ ಹಲವಾರು ಅಭದ್ರತೆಯು ಹೊರಗೆ ಬರುವುದು. ನೀವಿದನ್ನು ನಿಭಾಯಿಸಲು ಪ್ರಯತ್ನಿಸಿದರೆ ಆಗ ಬ್ರೇಕ್ ಎನ್ನುವುದು ನಿಜವಾಗಿಯೂ ನಮ್ಮದು ಎನ್ನುವುದು ನಿಮಗೆ ಅರ್ಥವಾಗುವುದು. ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅವಕಾಶ ಮಾಡಿಕೊಡುವುದು ಮತ್ತು ವೈಯಕ್ತಿಕವಾಗಿಯೂ ಇದು ನಿಮ್ಮನ್ನು ಬಲಗೊಳಿಸುವುದು. ಆದಾಗ್ಯೂ ನೀವು ತಪ್ಪನ್ನು ಪುನರಾವರ್ತನೆ ಮಾಡಬೇಡಿ. ಬ್ರೇಕಪ್ ತುಂಬ ಕೆಟ್ಟದು ಮತ್ತು ಇದು ಹೃದಯಕ್ಕೆ ನೋವುಂಟು ಮಾಡುವುದು ಸರಿ. ಆದರೆ ನೀವು ಹೃದಯಕ್ಕೆ ಹಾನಿ ಮಾಡಿಕೊಂಡರೂ ಆತ್ಮಕ್ಕೆ ಲಾಭ ಪಡೆಯಲಿದ್ದೀರಿ. ನೀವು ವೈಯಕ್ತಿಕವಾಗಿ ಹೆಚ್ಚು ದೃಢವಾಗುತ್ತಿದ್ದೀರಿ ಮತ್ತು ಜೀವನದ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸಲು ಕಲಿತುಕೊಳ್ಳುತ್ತೀರಿ. ಜೀವನವನ್ನು ಎದುರಿಸಲು ಇದರಿಂದ ಸಾಕಷ್ಟು ಫಲ ಸಿಗುವುದು. ಮೋಡದ ಮರೆಯಲ್ಲಿ ಬೆಳಕು ಇದ್ದೇ ಇರುತ್ತದೆ. ಹಾಗಾಗಿ ನೀವು ಜೀವನದಲ್ಲಿ ನಿರಾಶೆ ಹೊಂದದೆ ತುಂಬ ಪಾಸಿಟಿವ್ ಆಗಿರಬೇಕು ಮತ್ತು ಪಾಸಿಟಿವ್ ಆಲೋಚನೆಯನ್ನು ಮಾಡಬೇಕು. ಜೀವನದಲ್ಲಿ ನಂಬಿಕೆ ಇಟ್ಟುಕೊಂಡರೆ ಆಗ ನೀವು ಖಂಡಿತವಾಗಿ ಎಲ್ಲವನ್ನು ಎದುರಿಸಬಹುದು. ನೀವು ಕಾದು ಕುಳಿತು ಉತ್ತರ ಹುಡುಕಬೇಕು ಅಷ್ಟೇ. ಪ್ರೇಮ ಸಂಬಂಧ ಮುರಿದರೆ ಅದನ್ನು ಅಲ್ಲೇ ಬಿಟ್ಟು ಮುಂದೆ ಸಾಗಬೇಕು. ಅದರ ಬಗ್ಗೆ ಆಲೋಚನೆ ಮಾಡುತ್ತಲಿದ್ದರೆ ಆಗ ಖಂಡಿತವಾಗಿಯೂ ಅದರ ಪರಿಣಾಮವು ತುಂಬ ಕೆಟ್ಟದಾಗಿರುವುದು. ಪ್ರೇಮದಲ್ಲಿ ಹೆಚ್ಚಾಗಿ ಅಪರಾಧಗಳಿಗೆ ದಾರಿ ಮಾಡಿಕೊಡುವ ಅಸಮಾಧಾನ. ನಿಮ್ಮ ಭಾವನೆಗಳನ್ನು ನಿಗ್ರಹಿಸಿಕೊಳ್ಳಿ. ಎರಡೂ ಕಡೆಯಿಂದ ಬರದೇ ಇದ್ದಾಗ ಅದು ಖಂಡಿತವಾಗಿಯೂ ಪ್ರೀತಿಯಲ್ಲ ಎಂದು ತಿಳಿಯಿರಿ ಗೆಳೆಯರೇ. ಪ್ರೇಮ ಸಂಬಂಧವು ಮುರಿದು ಬಿದ್ದ ಮೇಲೆ ಹೆಚ್ಚಿನವರು ಹೃದಯವು ಮತ್ತೊಂದು ಪ್ರೀತಿಗಾಗಿ ಹುಡುಕುತ್ತಾ ಇರುತ್ತದೆ. ಇದು ಖಂಡಿತವಾಗಿಯೂ ತುಂಬ ಅಪಾಯಕಾರಿ. ನೀವು ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದರೆ ಚಿಂತೆ ಇಲ್ಲ, ಇಲ್ಲವಾದರೆ ಜೀವನವು ಇನ್ನೂ ನರಕವಾಗಬಹುದು. ಇದಕ್ಕಾಗಿ ನೀವು ಮತ್ತೊಂದು ಸಂಬಂಧಕ್ಕಾಗಿ ಹಾತೊರೆಯಬೇಡಿ ಮತ್ತು ಏಕಾಂಗಿಯಾಗಿದ್ದರೂ ಚಿಂತೆ ಇಲ್ಲ. ಆದರೆ ಇನ್ನೊಮ್ಮೆ ನಿಮ್ಮ ಹೃದಯ ಮತ್ತೊಬ್ಬರಿಗೆ ಕೊಡುವ ಮೊದಲು ನಿಮ್ಮನ್ನು ಸರಿಯಾಗಿ ಪ್ರೀತಿಸಲು ಕಲಿಯಿರಿ. ಅಂದರೆ ಸೆಲ್ಫ್ ಲವ್ವನ್ನು ಕಲಿಯಿರಿ. ಪ್ರೀತಿಯಲ್ಲೇ ಮುಳುಗಿದ್ದ ಕಾರಣದಿಂದಾಗಿ ನಿಮಗೆ ನಿಜ ಜೀವನದ ಕೆಲವೊಂದು ಸುಂದರ ಕ್ಷಣಗಳು ಸಿಗದೇ ಇದ್ದಿರಬಹುದು. ಜೀವನದಲ್ಲಿ ಪ್ರೀತಿ ಬೇಡ ಎನ್ನುವಂತಿಲ್ಲ, ಆದರೆ ಜೀವನವನ್ನು ಬಲಿಕೊಟ್ಟು ಪ್ರೀತಿ ಹಿಂದೆ ಬೀಳಬಾರದು ಅಲ್ವಾ? ಪ್ರೀತಿಯ ಹುಡುಕಾಟದಲ್ಲಿ ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಳ್ಳಬೇಡಿ. ಜೀವನವನ್ನು ಮೊದಲು ಆನಂದಿಸಿ, ಪ್ರೀತಿಸಿ ಎನ್ನುವುದು ಅದಾಗಿಯೇ ಬರುವುದು ಮತ್ತು ಜೀವನ ಸಂಪೂರ್ಣಗೊಳಿಸಿ. ಪರಿಸ್ಥಿತಿಯಿಂದ ಹೊರಬರಲು ದೂರುವುದು ಒಂದು ಭಾಗವಾಗಿರಬಹುದು ಮತ್ತು ಇದು ವಾಸ್ತವದ ಮೇಲೆ ಪರದೆ ಹಾಕುವುದು. ನಿಮ್ಮ ಸಂಗತಿಯನ್ನು ಮೊದಲು ಹೋಗಬೇಡಿ ಮತ್ತು ಅವರು ತನ್ನ ಆಯ್ಕೆ ಮಾಡಿದ್ದರೆ ಮತ್ತು ಅದನ್ನು ಸ್ವೀಕರಿಸಿ. ಏನು ನಡೆದಿದೆಯೋ ಅದರ ಜವಾಬ್ದಾರಿ ವಹಿಸುವುದು ಒಂದು ರೀತಿಯಲ್ಲಿ ಭೀತಿ ಉಂಟು ಮಾಡುತ್ತದೆ. ಆದರೆ ಜವಾಬ್ದಾರಿ ಸ್ವೀಕರಿಸಿದರೆ ಆಗ ನಮ್ಮ ಆತ್ಮಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ. ಹೀಗಾಗಿ ನೀವು ದೂರುವುದನ್ನು ಬಿಟ್ಟು ಜವಾಬ್ದಾರಿಯನ್ನು ಪಡೆಯಿರಿ. ನಾವು ಯಾಕೆ ಯಾರೋ ನಮ್ಮನ್ನು ಬಿಟ್ಟು ಹೋದರೆಂದು ಅಳ್ಕೊಂಡು ಕುಳಿತುಕೊಳ್ಳುವುದು, ಜೀವನವೇ ಇಲ್ಲ ಅಂತ ತಿಳ್ಕೊಳ್ಳುವ ಬದಲು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ, ಒಂದು ಗುರಿಯನ್ನು ಮುಟ್ಟೋಣ. ಆಗ ನಿಮ್ಮನ್ನು ನೀವು ಬ್ಯುಸಿಯಾಗಿರ್ತೀರಾ. ಯಾಕೆಂದರೆ ನೋಡಿ, ನಿಮಗೆ ಆಗ್ತದೆ ಇಲ್ಲ ಅಂತ ನಾನು ಹೇಳಲ್ಲ. ನೆನಪಾದರೆ ಇಡೀ ದಿನ ಅವರು ನೆನಪಿಸುವ ಬದಲು ದಿನದಲ್ಲಿ ಒಂದು ಸಮಯ ಅಂತ ಅವರಿಗೆ ಇಟ್ಟು ಬಿಡಿ. ಆ ಸಮಯದಲ್ಲಿ ಮಾತ್ರ ಅವರನ್ನು ಯೋಚನೆ ಮಾಡ್ತೀನಿ ಅಥವಾ ಯೋಚಿಸ್ತೀನಿ ಅಂತ ಟೈಮನ್ನು ಇಟ್ಟುಕೊಳ್ಳಿ. ಪ್ರತಿ ಸರ್ತಿ ನಿಮಗೆ ಆ ವ್ಯಕ್ತಿಯ ಬಗ್ಗೆ ಆಲೋಚನೆ ಬಂದಾಗ ಆ ಸಮಯದಲ್ಲಿ ಮಾತ್ರ ಯೋಚನೆ ಮಾಡಬೇಕು ಅಂತ ತೀರ್ಮಾನಿಸಿ. ಒಂದು ಹೇಳ್ತೀನಿ, ಜೀವನದಲ್ಲಿ ನಿಮಗಿಂತ ಇಂಪಾರ್ಟೆಂಟ್ ವ್ಯಕ್ತಿ ಯಾರೂ ಇಲ್ಲ. ಯಾರೇ ಬಂದರೂ ಅವರು ಒಂದಲ್ಲ ಒಂದು ದಿನ ಹೋಗಿಯೇ ಹೋಗ್ತಾರೆ. ಅದು ನಿಮ್ಮ ತಂದೆ ತಾಯಿಗಳಾಗಿರಬಹುದು, ಹೆಂಡತಿ ಆಗಿರಬಹುದು, ಗಂಡ ಆಗಿರಬಹುದು, ಮಕ್ಕಳಾಗಿರಬಹುದು. ಒಂದೇ ಒಂದು ಇಂಪಾರ್ಟೆಂಟ್ ಅಂದರೆ, ಒಂದೇ ಒಂದು ರಿಲೇಷನ್ಶಿಪ್ ಪರ್ಮನೆಂಟ್ ಅಂದರೆ ಅದು ನಿಮ್ಮ ಸೆಲ್ಫ್. ಅದಕ್ಕಾಗಿ ಯಾರೋ ಒಬ್ಬರು ನಿಮ್ಮನ್ನು ಬ್ಲಾಕ್ ಮಾಡಿ ಹರ್ಟ್ ಮಾಡುವುದು, ಅದು ಬಿಟ್ಟು ಹೋಗಿ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಆ ಪವರನ್ನು ಕೊಡಬೇಡಿ. ಮತ್ತು ನೋಡಿ, ಯಾವಾಗಲೂ ನಮ್ಮನ್ನು ಅವರು ಬಿಟ್ಟು ಹೋದರು ನಾವು ಖುಷಿಯಿಂದ ಹ್ಯಾಪಿಯಾಗಿ ಟ್ರಾವೆಲಿಂಗ್ ಮಾಡ್ತಾ ಇದ್ದರೆ ನಮ್ಮನ್ನು ಬಿಟ್ಟು ಹೋದ ವ್ಯಕ್ತಿನೇ ಅನಿಸುತ್ತೆ, ಏನಿದು ಇವರು ಖುಷಿಯಾಗಿದ್ದಾರಲ್ಲ, ನಾನು ಬಿಟ್ಟು ಹೋಗಿ ತಪ್ಪು ಮಾಡಿದ್ನಾ ಅಂತ ಅವರಿಗೆ ಅನಿಸಬೇಕು. ಹಾಗೆ ನೀವು ಮಾಡಬೇಕು. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ವೈಬ್ರೇಷನ್ ಅಂತ ಇರುತ್ತೆ. ನೀವು ಈಗ ನಾನು ಬೇಜಾರಾಗಿದ್ದೆ ಅಳ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ನನ್ನ ಜೊತೆ ಮಾತಾಡಬೇಕು ಅನಿಸುತ್ತಾ? ಹಾಗೆ ನಾವು ಯಾವಾಗ ಹೈ ವೈಬ್ರೇಷನಲ್ಲಿ ಇರುತ್ತೇವೆ, ನಾನು ಯಾವಾಗ ಸಂತೋಷದಲ್ಲಿ ಇರುತ್ತೇವೆ ಆಗ ಮಾತ್ರ ನಾವು ನಮ್ಮ ಜೊತೆ ಮಾತಾಡಲಿಕ್ಕೆ ಸಾಧ್ಯ. ಆದರೆ ಯಾವಾಗ ನೀವು ಅಳ್ತಾ ಕೂತಿರ್ತೀರಾ, ಆವಾಗ ನಿಮ್ಮ ಪವರ್ ಕುಗ್ತಾ ಹೋಗ್ತದೆ. ನೀವು ಯಾವಾಗ ಸಂತೋಷದಿಂದಿರ್ತೀರಾ ಆಗ ನಿಮ್ಮ ಪವರು ಏನೆಂದು ಅವರಿಗೆ ಗೊತ್ತಾಗುತ್ತದೆ. ನೀವು ಅವರನ್ನು ಬಿಟ್ಟು ಕೂಡ ತುಂಬ ಸಂತೋಷದಿಂದ ಆರಾಮವಾಗಿದ್ದು ಬೆಳಿಗ್ಗೆ ಬೇಗ ಎದ್ದು ವರ್ಕೌಟ್ ಮಾಡಿ ನಿಮ್ಮ ಗುರಿಯನ್ನು ಸಾಗಿ. ಆಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿ ವಾಪಸ್ ಬರ್ತಾರೆ. ಸೊ ಇದು ಒಂದು ಟೆಕ್ನಿಕ್. ನೀವು ಅವರನ್ನು ನೆನಪಿಸದೆ ಆ ಪವರನ್ನು
ವಾಪಸ್ ತಗೊಳ್ಳಿ. ಅವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದನ್ನು ಕಡಿಮೆ ಮಾಡಿ ನಿಮ್ಮ ಮೇಲೆ ಫೋಕಸನ್ನು ತಗೊಳ್ಳಿ. ಬೆಳಿಗ್ಗೆ ಎದ್ದೇಳಿ ವರ್ಕೌಟ್ ಮಾಡಿ, ಜಾಗಿಂಗ್ ಹೋಗಿ, ವಾಕಿಂಗ್ ಮಾಡಿ, ಯೋಗ ಮಾಡಿ, ನಿಮ್ಮನ್ನು ನೀವು ಫಿಟ್ಟಾಗಿ ಇಟ್ಕೊಳ್ಳಿ. ನಿಮ್ಮ ಸ್ಕಿನ್, ನಿಮ್ಮ ತಲೆ ಕೂದಲನ್ನು ಚೆನ್ನಾಗಿ ಇಟ್ಕೊಳ್ಳಿ. ಬುಕ್ಕನ್ನು ಓದಿ ಅಥವಾ ಜರ್ನಲಿಂಗ್ ಮಾಡಿ. ನಿಮಗೆ ಏನು ಅನಿಸುತ್ತದೆ ಅದನ್ನು ಜರ್ನಲಿಂಗ್ ಮಾಡಿ. ಹಳೆ ಫ್ರೆಂಡ್ಸನ್ನು ಎಷ್ಟೋ ಸಮಯ ಬಿಟ್ಟಿರುತ್ತೇವೆ, ಅವರನ್ನು ಮೀಟ್ ಮಾಡಿ, ಆಚೆ ಹೋಗಿ ನೋಡಿ. ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರಲ್ಲ, ಅದೇ 100% ನಿಮ್ಮ ಕೆಲಸದ ಮೇಲೆ ಕೊಡಿ. ಅಟ್ಲೀಸ್ಟ್ ನಿಮಗೆ ಪ್ರಮೋಷನ್ ಸಿಗುತ್ತೆ, ಮತ್ತೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಬಹುದು. ಈ ಎಲ್ಲ ಫೋಕಸನ್ನು ಶಿಫ್ಟ್ ಮಾಡಿ ಆಗ ನೋಡಿ ರೈಟ್ ಪರ್ಸನ್. ಯಾಕಂದರೆ ನಿಮ್ಮ ವೈಬ್ರೇಷನ್ ಶಿಫ್ಟ್ ಆದಾಗ ರೈಟ್ ಪರ್ಸನ್ ರೈಟ್ ಟೈಮಲ್ಲಿ ಬರ್ತಾರೆ ನೋಡಿ. ಸುಮ್ಮನೆ ಯಾರೂ ನಿಮ್ಮ ಲೈಫಲ್ಲಿ ಬಿಟ್ಟು ಹೋಗಲ್ಲ, ನಿಜ ಅಲ್ವಾ? ಸುಮ್ಮನೆ ಯಾರು ಇದಕ್ಕಿದ್ದ ಹಾಗೆ ಹೋಗಲ್ಲ. ಯಾಕೆಂದರೆ ಬ್ರೇಕಪ್ ಆಗಲಿಕ್ಕೆ ಒಂದು ರೀಸನ್ ಇರುತ್ತೆ ನೋಡಿ. ಎಷ್ಟೋ ಸರ್ತಿ ಎಕ್ಸ್ ಜೊತೆ ಹೋಗಿ 6 ತಿಂಗಳಲ್ಲಿ ಆ ಸಂಬಂಧ ಹಾಳಾಗಿರುತ್ತೆ. ಒಂದು ಸರ್ತಿ ಒಂದು ಸಂಬಂಧ ಹೋದರೆ ಸಂಬಂಧ ಎನ್ನುವುದು ಒಂದು ಗಾಜಿನ ಬೊಂಬೆ ಥರ. ಅದನ್ನು ಒಂದು ಸಲ ನೀವು ಎಷ್ಟು ಕೂಡಿಸಿ ಜೋಡಿಸಿದರೂ ಅದು ಅಲ್ಲಾಡುತ್ತದೆ ಇರುತ್ತೆ. ಅದಕ್ಕೆ ಮೊದಲನೇ ರೂಪ ಕೊಡೋಕ್ಕಾಗಲ್ಲ. ನಿಮ್ಮ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋಗೋದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ. ಅದಕ್ಕಿಂತ ಮೋಸ್ಟ್ ಕಾನ್ಫಿಡೆಂಟ್ ಥಿಂಗ್ ಬೇರೆ ಯಾವುದಿಲ್ಲ. ನಿಮ್ಮನ್ನು ಕಳೆಕೊಂಡವರು ಲೂಸರ್, ದೊಡ್ಡವರು ಹೇಳ್ತಾರಲ್ಲ, ಕೈಯಲ್ಲಿರೋ ವಜ್ರವನ್ನು ಬಿಸಾಡಿ ಕಲ್ಲುಗಳನ್ನು ಸೆಲೆಕ್ಟ್ ಮಾಡ್ತಿದ್ದಾರಂತೆ. ಆ ಪರಿಸ್ಥಿತಿ ಅವರದ್ದಾಗಿದೆ. ಯಾಕೆ ಅದಕ್ಕೆ ಕೂತ್ಕೊಂಡು ಅಳುತ್ತಾ ಹೋಗ್ತೀರಾ? ಅಥವಾ ಯಾರೂ ನನ್ನ ಹೃದಯವನ್ನು ಬ್ರೇಕ್ ಮಾಡಿದ್ರು ಅಂದ್ಕೊಳ್ತೀರಾ? ಖಂಡಿತವಾಗಿಯೂ ಇಲ್ಲ. ನಿಮ್ಮ ಹೃದಯ ನಿಮ್ಮ ಹತ್ರನೇ ಇದೆ, ಯಾರೂ ಬ್ರೇಕ್ ಮಾಡ್ತಾ ಇಲ್ಲ. ಕೆಲವೊಂದು ಸಲ ಜೀವನ ನಮಗೆ ಪಾಠ ಕಲಿಸುವ ವೇಳೆ ನಾವು ಅದನ್ನು ಕಡೆಗಣಿಸುತ್ತೇವೆ ಮತ್ತು ಮತ್ತೆ ಅದು ತಪ್ಪನ್ನು ಮಾಡುತ್ತೇವೆ. ನಾವು ಒಂದೇ ರೀತಿ ತಪ್ಪು ಮಾಡುತ್ತಲೇ ಇದ್ದರೆ ಆಗ ಜೀವನವು ಅದೇ ರೀತಿಯಲ್ಲಿ ಪಾಠ ಕಲಿಸುತ್ತಲೇ ಇರುತ್ತದೆ. ಇದರಿಂದ ನೀವು ಕಲಿತ ಪಾಠವನ್ನು ಮರೆಯಬೇಡಿ ಮತ್ತು ತಪ್ಪುಗಳನ್ನು ಪುನರಾವರ್ತನೆ ಮಾಡಬೇಡಿ. ಹೀಗೆ ಮಾಡಿದರೆ ಖಂಡಿತವಾಗಿ ನೀವು ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗಿರಬಹುದು. ಬ್ರೇಕಪ್ ಎನ್ನುವುದು ಕೆಲವೊಂದು ಸಲ ವರವಾಗುವುದು. ಯಾಕೆಂದರೆ ಇದು ನಿಮ್ಮ ನಿಜವಾದ ಜೀವನ ಸಂಗಾತಿಯನ್ನು ಪಡೆಯಲು ವಿಧಿಯು ರೂಪಿಸಿದ ತಂತ್ರ. ಇದರಿಂದ ಬ್ರೇಕಪ್ನಿಂದ ಹೆಚ್ಚು ಕಂಗೆಡದೆ ಹಾಗೆ ಅದನ್ನು ನಿಭಾಯಿಸಿ ಜೀವನದಲ್ಲಿ ಮುಂದುವರಿಯಿರಿ ಅಂತ ಹೇಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.